ಕಥೆ ಶುರುವಾಗೋದು ಆ ಭಯಾನಕ ಜಾಂಬಿಗಳ ಆರ್ಭಟದ ಮಧ್ಯೆ. ಮೌಲಿ ಮತ್ತು ನಿಕ್ಲಾಸ್ ಹೇಗಾದರೂ ಮಾಡಿ ಪ್ರಾಣ ಉಳಿಸಿಕೊಳ್ಳಲು ವೇಗಾಸ್ ನಗರದಿಂದ ಓಡಿ ಬರ್ತಿರ್ತಾರೆ. ಸುತ್ತಮುತ್ತ ಎಲ್ಲಾ ನಾಶ ಆಗಿರುತ್ತೆ. ಆ ನಗರ ಇನ್ನು ವಾಸ ಮಾಡೋಕೆ ಯೋಗ್ಯವಾಗಿರೋದಿಲ್ಲ. ಇವರ ಪ್ಲಾನ್ ಏನಪ್ಪಾ ಅಂದ್ರೆ, ಹೇಗೋ ಮಾಡಿ ಏರ್ಫೀಲ್ಡ್ ತಲುಪಬೇಕು. ಅಲ್ಲಿ ಇವರ ಗೆಳೆಯರು ಕಾಯ್ತಿರ್ತಾರೆ. ಅಲ್ಲಿಂದ ವಿಮಾನ ಹತ್ತಿ ಈ ಜಾಂಬಿಗಳ ಕಾಟ ಇಲ್ಲದ ಕಡೆ ದೂರ ಹೋಗಿಬಿಡಬೇಕು ಅಂತ. ಆದರೆ ಮರುಭೂಮಿ ಮಧ್ಯೆ ಹೋಗ್ತಿರುವಾಗ ಮೌಲಿಗೆ ದಿಢೀರಂತ ಹುಷಾರಿಲ್ಲದಂಗೆ ಆಗುತ್ತೆ. ವಿಧಿ ಇಲ್ಲದೆ ನಿಕ್ ಗಾಡಿ ನಿಲ್ಲಿಸ್ತಾನೆ. ಮೌಲಿ ವಾಪಸ್ ಗಾಡಿ ಹತ್ತುವಾಗ ಬ್ಯಾಕ್ ಟೈರ್ ಒಂದು ದೊಡ್ಡ ಗುಂಡಿ ಒಳಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ. ಎಷ್ಟು ಪ್ರಯತ್ನ ಪಟ್ರೂ ಗಾಡಿ ಆಚೆ ಬರೋದೇ ಇಲ್ಲ. ನಿಕ್ ಗಾಬರಿಯಾಗಿ ತನ್ನ ಫ್ರೆಂಡ್ ಜಮಿಗೆ ಫೋನ್ ಮಾಡೋಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಮೌಲಿ ಕಣ್ಣಿಗೆ ದೂರದ ಮರುಭೂಮಿಯಲ್ಲಿ ಒಂದು ನೆರಳು ಕಾಣಿಸುತ್ತೆ. ಹತ್ತಿರ ಬರೋದನ್ನ ನೋಡಿ ಇಬ್ಬರಿಗೂ ಅರ್ಥ ಆಗುತ್ತೆ ಅದು ಮನುಷ್ಯ ಅಲ್ಲ ಅಂತ. ಸೂಟು ಟೈ ಹಾಕಿಕೊಂಡಿದ್ದ ಒಂದು ಜಾಂಬಿ ಮೆಲ್ಲಗೆ ಇವರ ಕಡೆಗೆ ಬರ್ತಿರುತ್ತೆ. ನಿಕ್ ತಕ್ಷಣ ಡ್ಯಾಶ್ ಬೋರ್ಡ್ ಇಂದ ಪಿಸ್ತೂಲ್ ತೆಗೆದು ಆ ಜಾಂಬಿ ಮೇಲೆ ಗುಂಡು ಹಾರಿಸ್ತಾನೆ. ಮೊದಮೊದಲು ಗುರಿ ತಪ್ಪಿದ್ರು ಕೊನೆಗೆ ಜಾಂಬಿಯ ಎದೆಗೆ ಹೊಡೆದು ಅದನ್ನ ಕೆಳಗೆ ಬೀಳಿಸ್ತಾನೆ. ಆದರೆ ಭಯ ಅಲ್ಲಿಗೆ ಮುಗಿಯಲ್ಲ. ಕೆಲವೇ ಕ್ಷಣದಲ್ಲಿ ಆ ಜಾಂಬಿ ಮತ್ತೆ ಎದ್ದು ನಿಂತು ಇವರ ಕಡೆಗೆ ಬರಲು ಶುರು ಮಾಡುತ್ತೆ. ಬೇರೆ ದಾರಿ ಇಲ್ಲದೆ ಇಬ್ಬರು ಗಾಡಿ ಒಳಗೆ ಸೇರಿಕೊಂಡು ಲಾಕ್ ಮಾಡಿಕೊಳ್ಳುತ್ತಾರೆ. ಜಾಂಬಿ ಗಾಜನ್ನ ಒಡೆಯೋಕೆ ತುಂಬಾ ಟ್ರೈ ಮಾಡುತ್ತೆ, ಆದ್ರೆ ಆಗಲ್ಲ. ಗಂಟೆಗಳು ಕಳೆದು ರಾತ್ರಿ ಆಗುತ್ತೆ. ಆದ್ರೂ ಆ ಜಾಂಬಿ ಅಲ್ಲೇ ನಿಂತು ಗಾಜಿನ ಮೇಲೆ ಹೊಡೆದಿರುತ್ತೆ. ಅಷ್ಟರಲ್ಲಿ ನಿಕ್ಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ತನ್ನ ಮೊಬೈಲ್ ಗಾಡಿಯಿಂದ ಹೊರಗಡೆ ಬಿದ್ದೋಗಿದೆ ಅಂತ ಗೊತ್ತಾಗುತ್ತೆ. ಈಗ ಯಾರ ಸಹಾಯ ಕೇಳೋಕೂ ಆಗಲ್ಲ. ಟೆನ್ಷನ್ನಲ್ಲಿ ಇಬ್ಬರ ಮಧ್ಯೆ ಸ್ವಲ್ಪ ಜಗಳ ಆಗುತ್ತೆ. ಆಮೇಲೆ ಸುಮ್ಮನಾಗ್ತಾರೆ. ಸ್ವಲ್ಪ ಹೊತ್ತಿನ ಮೇಲೆ ಹೊರಗಡೆ ಸೈಲೆಂಟ್ ಆಯ್ತು ಅಂತ ಅನಿಸುತ್ತೆ. ಜಾಂಬಿ ಎಲ್ಲೂ ಕಾಣಿಸಲ್ಲ. ಅಬ್ಬಾ, ಅಪಾಯ ತಪ್ಪಿತು ಅಂದುಕೊಂಡು ಮೌಲಿ ಟರ್ಚ್ ತಗೊಂಡು ನಿಕ್ ಜೊತೆ ಮೊಬೈಲ್ ಹುಡುಕೋಕೆ ಹೊರಗಡೆ ಬರ್ತಾಳೆ. ಮೌಲಿಗೆ ಮೊಬೈಲ್ ಸಿಗುತ್ತೆ. ಖುಷಿಯಿಂದ ನಿಕ್ಗೆ ಹೇಳೋಕೆ ಹೋಗ್ತಾಳೆ. ಅಷ್ಟರಲ್ಲಿ ಆ ಜಾಂಬಿ ಹಿಂದಿನಿಂದ ಬಂದು ನಿಕ್ ಕುತ್ತಿಗೆಯನ್ನ ಕಚ್ಚಿಬಿಡುತ್ತೆ. ಕಣ್ಮುಂದೆಯೇ ತನ್ನ ಗೆಳೆಯನನ್ನು ಆ ಜಾಂಬಿ ಕಿತ್ತು ತಿನ್ನುವುದನ್ನ ನೋಡಿ ಮೌಲಿ ಅಸಹಾಯಕಳಾಗಿ ನಿಂತು ಬಿಟ್ಟಾಳೆ. ಪ್ರಾಣ ಉಳಿಸಿಕೊಳ್ಳಲು ಮೌಲಿ ಓಡಿ ಹೋಗಿ ಗಾಡಿ ಹತ್ತಿ ಸ್ವಲ್ಪ ತಿಂಡಿ ಮತ್ತು ನೀರನ್ನ ಬ್ಯಾಗ್ಗೆ ತುಂಬಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ರೆಡಿ ಆಗ್ತಾಳೆ. ಅಷ್ಟರಲ್ಲಿ ಜಾಂಬಿ ಮತ್ತೆ ಮಾಯ ಆಗಿರುತ್ತೆ. ಆದರೆ ಮರುಕ್ಷಣವೇ ಅದು ಮೌಲಿ ಪಕ್ಕದಲ್ಲೇ ಬಂದು ಅಟ್ಯಾಕ್ ಮಾಡೋಕೆ ಬರುತ್ತೆ. ಮೌಲಿ ಹೇಗೋ ಮಾಡಿ ಇನ್ನೊಂದು ಡೋರ್ ಇಂದ ಇಳಿದು ಕತ್ತಲ ಮರುಭೂಮಿಯಲ್ಲಿ ಓಡೋಕೆ ಶುರು ಮಾಡ್ತಾಳೆ. ಅದೃಷ್ಟವಶಾತ್ ಅವಳು ಅಂದು ರಾತ್ರಿ ಬದುಕಿ ಉಳಿಯುತ್ತಾಳೆ. ಬೆಳಿಗ್ಗೆ ಎದ್ದಾಗ ಗೊತ್ತಾಗುತ್ತೆ ಏರ್ಫೀಲ್ಡ್ ಇನ್ನು ಬಹಳ ದೂರ ಇದೆ ಅಂತ. ಬ್ಯಾಗ್ ಚೆಕ್ ಮಾಡಿದ್ರೆ ಕೇವಲ ಸ್ವಲ್ಪ ನೀರು ಮತ್ತು ಚಾಕೊಲೇಟ್ ಮಾತ್ರ ಇರುತ್ತೆ. ಸಾಕಷ್ಟು ಸುಸ್ತಾಗಿದ್ರು ಮೌಲಿ ಸೋಲಪ್ಪದೆ ಮರುಭೂಮಿಯಲ್ಲಿ ನಡಿತಾನೆ ಇರ್ತಾಳೆ. ರಾತ್ರಿ ಬೆಂಕಿ ಹಾಕಿ ವಿಶ್ರಾಂತಿ ತಗೊಳ್ಳುವಾಗ ಆ ಜಾಂಬಿ ಮತ್ತೆ ಬರುತ್ತೆ. ಮೌಲಿ ಓಡಿ ಹೋಗಿ ಒಂದು ಬೆಟ್ಟದ ತುದಿಯಲ್ಲಿ ಮಲಗುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಆ ಜಾಂಬಿ ಬೆಟ್ಟದ ಕೆಳಗಡೆನೆ ನಿಂತಿರುತ್ತೆ. ಜಾಂಬಿ ತನ್ನ ವಾಸನೆಯನ್ನ ಹಿಡಿದು ಬರ್ತಿದೆ ಅಂತ ಅರ್ಥ ಮಾಡಿಕೊಂಡ ಮೌಲಿ ತನ್ನ ಜೇಬಿನಲ್ಲಿದ್ದ ಒಂದು ವಸ್ತುವನ್ನ ದೂರ ಎಸಿತಾಳೆ. ಜಾಂಬಿ ಅದರ ಹಿಂದೆ ಹೋದಾಗ ಮೌಲಿ ಕೆಳಗೆ ಇಳಿಯೋಕೆ ಹೋಗಿ ಜಾರಿ ಬೀಳ್ತಾಳೆ. ಆ ಶಬ್ದಕ್ಕೆ ಜಾಂಬಿ ಮತ್ತೆ ಇವಳ ಕಡೆ ತಿರುಗುತ್ತೆ. ಮೌಲಿ ಹೇಗೋ ಓಡಿ ತನ್ನ ಬ್ಯಾಗ್ ತಗೊಂಡು ಮುಂದೆ ಹೋಗ್ತಾಳೆ. ಆ ಜಾಂಬಿ ತುಂಬಾ ಸ್ಲೋ ಇದೆ ಅಂತ ಅರ್ಥ ಮಾಡಿಕೊಂಡ ಮೇಲೆ ಮೌಲಿ ಅದರ ಕಾಲೆಳೆಯುತ್ತಾ ತನ್ನ ಪ್ರಯಾಣ ಮುಂದುವರಿಸ್ತಾಳೆ. ಕೊನೆಗೆ ಆ ಜಾಂಬಿಯನ್ನ ಹಿಂದೆ ಹಾಕಿ ಅವಳು ಮುಂದೆ ಸಾಗ್ತಾಳೆ. ಆದರೆ ಈಗ ಅವಳ ಹತ್ತಿರ ನೀರು ಪೂರ್ತಿ ಖಾಲಿಯಾಗಿರುತ್ತೆ. ವಿಪರೀತ ಬಿಸಿಲಿನಿಂದಾಗಿ ಮೌಲಿ ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿರುತ್ತೆ. ಅಷ್ಟರಲ್ಲಿ ಮರುಭೂಮಿ ಮಧ್ಯೆ ಅವಳಿಗೆ ಒಂದು ಹಳೆಯ ಖಾಲಿ ಮನೆ ಕಾಣಿಸುತ್ತೆ. ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ತಿನ್ನೋಕೆ ಅನ್ನ ಇರಲಿ, ಕುಡಿಯೋಕೆ ಒಂದು ಹನಿ ನೀರು ಕೂಡ ಇರೋದಿಲ್ಲ. ಒಂದು ರೂಮಿನಲ್ಲಿ ಹಳೆಯ ಹಾಸಿಗೆ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲಗ್ತಾಳೆ. ಅಷ್ಟರಲ್ಲಿ ಯಾರೋ ನಡ್ಕೊಂಡು ಬರೋ ಶಬ್ದ ಕೇಳಿಸುತ್ತೆ. ಅವಳು ಅಂದುಕೊಂಡಿದ್ದೆ ನಿಜ ಆಗುತ್ತೆ. ಅದೇ ಜಾಂಬಿ ಅವಳನ್ನ ಹುಡುಕಿಕೊಂಡು ಮನೆ ಒಳಗೆ ಬಂದಿರುತ್ತೆ. ಮೌಲಿ ತಕ್ಷಣ ಓಡಿ ಹೋಗಿ ಬಾತ್ರೂಮ್ನಲ್ಲಿರೋ ಶವರ್ ಪರದೆಯ ಹಿಂದೆ ಅಡಗಿಕೊಳ್ತಾಳೆ. ಆ ಜಾಂಬಿ ಅವಳ ವಾಸನೆ ಹಿಡಿದು ಬಾತ್ರೂಮ್ ಹತ್ತಿರವೇ ಬರುತ್ತೆ. ಅಷ್ಟರಲ್ಲಿ ಬಾತ್ ಟಬ್ನಲ್ಲಿದ್ದ ಒಂದು ಚೇಳು ಮೌಲಿ ಮೈ ಮೇಲೆ ಹರಿಯೋಕೆ ಶುರು ಮಾಡುತ್ತೆ. ಕಿರುಚಾಡಿದ್ರೆ ಜಾಂಬಿ ಹಿಡಿದು ಬಿಡುತ್ತೆ ಅನ್ನೋ ಭಯದಲ್ಲಿ ಮೌಲಿ ಉಸಿರು ಬಿಗಿ ಹಿಡಿದು ಸುಮ್ಮನೆ ನಿಲ್ತಾಳೆ. ಅದೃಷ್ಟವಶಾತ್ ಜಾಂಬಿ ಅಲ್ಲಿಂದ ಹೊರಟು ಹೋಗುತ್ತೆ. ತಕ್ಷಣ ಆ ಚೇಳನ್ನ ಸಾಯಿಸಿ ಮೌಲಿ ಮೆಲ್ಲಗೆ ಮನೆಯಿಂದ ಆಚೆ ಬರ್ತಾಳೆ. ಹೊರಗೆ ಬಂದ ಮೇಲೆ ಮತ್ತೆ ಜಮಿಗೆ ಫೋನ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ನೆಟ್ವರ್ಕ್ ಸಿಗೋದೇ ಇಲ್ಲ. ಕುಡಿಯೋಕೆ ಇಟ್ಟಿದ್ದ ಕೊನೆ ಹನಿ ನೀರು ಕೂಡ ಖಾಲಿಯಾಗುತ್ತೆ. ದೂರದವರೆಗೆ ಎಲ್ಲಿಯೂ ಒಂದೇ ಒಂದು ಮನೆ ಕೂಡ ಕಾಣಿಸಲ್ಲ. ಅಷ್ಟರಲ್ಲಿ ಅದೇ ಜಾಂಬಿ ಮತ್ತೆ ಅವಳ ಕಣ್ಣಿಗೆ ಬೀಳುತ್ತೆ. ಅದಕ್ಕೆ ಮನುಷ್ಯನ ಮಾಂಸ ಬೇಕೇ ಬೇಕು ಅಂತ ಹಠ ಹಿಡಿದು ಬರ್ತಿರುತ್ತೆ. ಮೌಲಿ ಸಿಟ್ಟಿನಿಂದ ಅದರ ಮೇಲೆ ಕಲ್ಲು ಎಸಿತಾಳೆ. ಆದ್ರೆ ಅದಕ್ಕೆ ಏನೂ ಆಗಲ್ಲ. ನಿಕ್ಗೆ ಆದ ಪರಿಸ್ಥಿತಿ ನೆನಪಾಗಿ ಅವಳು ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ. ಸುಸ್ತಾಗಿದ್ದರೂ ಸಿಟ್ಟಿನಲ್ಲಿ ಆ ಜಾಂಬಿಗೆ ಬೈಯುತ್ತಾ ಓಡ್ತಾಳೆ.
ಮೌಲಿಗೆ ಒಂದು ಐಡಿಯಾ ಬರುತ್ತೆ, ಈ ಜಾಂಬಿಗೆ ಎತ್ತರ ಇರೋ ಜಾಗ ಹತ್ತೋಕೆ ಆಗಲ್ಲ ಅಂತ. ಹಾಗಾಗಿ ಅವಳು ಒಂದು ಬೆಟ್ಟದ ಮೇಲಿರೋ ಗುಹೆಯೊಳಗೆ ಸೇರಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಳೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಬ್ಯಾಗ್ನಲ್ಲಿ ಕೇವಲ ಒಂದು ಚಾಕೊಲೇಟ್ ಮತ್ತು ಸ್ವಲ್ಪ ಡ್ರಿಂಕ್ಸ್ ಮಾತ್ರ ಇರುತ್ತೆ. ಆದ್ರೂ ಬದುಕಬೇಕು ಅನ್ನೋ ಹಠ ಅವಳನ್ನ ಮುಂದೆ ನಡೆಸುತ್ತೆ. ಬಹಳ ಹೊತ್ತು ನಡೆದ ಮೇಲೆ ಅವಳಿಗೆ ದೂರದಲ್ಲಿ ಒಂದು ರೋಡ್ ಕಾಣಿಸುತ್ತೆ. ಅಬ್ಬಾ, ಬದುಕಿದೆ ಅಂತ ಅವಳು ಖುಷಿ ಪಡೋ ಅಷ್ಟರಲ್ಲಿ ಎದುರುಗಡೆಯಿಂದ ಭಯಾನಕ ಮರಳಿನ ಬಿರುಗಾಳಿ ಸ್ಯಾಂಡ್ಸ್ಟಾರ್ಮ್ ನುಗ್ಗಿ ಬರುತ್ತೆ. ಕಣ್ಣು ಬಿಡೋಕೂ ಆಗದಷ್ಟು ಮರಳು ಗಾಳಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಮೌಲಿಗೆ ತನ್ನ ಪಕ್ಕದಲ್ಲೇ ಅದೇ ಜಾಂಬಿ ಬಂದಿರೋದು ಗೊತ್ತಾಗಲ್ಲ. ಹೇಗೋ ಮಾಡಿ ಅದರಿಂದ ತಪ್ಪಿಸಿಕೊಳ್ಳುತ್ತಾಳೆ. ಆದ್ರೆ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ಮೌಲಿ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾಳೆ. ಬಿರುಗಾಳಿ ಶಾಂತವಾದ ಮೇಲೆ ಮೌಲಿ ಮೆಲ್ಲಗೆ ಕಣ್ಣು ಬಿಡ್ತಾಳೆ. ಅಷ್ಟರಲ್ಲಿ ರಸ್ತೆಯಲ್ಲಿ ಒಂದು ಟ್ರಕ್ ಬರೋದು ಕಾಣಿಸುತ್ತೆ. ಅವಳು ಪ್ರಾಣ ಪಣಕ್ಕಿಟ್ಟು ಸಹಾಯಕ್ಕಾಗಿ ಕಿರುಚಾಡ್ತಾಳೆ. ಟ್ರಕ್ ನಿಲ್ಲುತ್ತೆ. ಅದರಿಂದ ಟೆಡ್ ಮತ್ತು ಜೇಸನ್ ಅನ್ನೋ ಇಬ್ಬರು ವ್ಯಕ್ತಿಗಳು ಕೆಳಗೆ ಇಳಿತಾರೆ. ಅವರು ಮೌಲಿಗೆ ನೀರು ಕೊಟ್ಟು ಗಾಡಿ ಹತ್ತಿಸಿಕೊಳ್ಳುತ್ತಾರೆ. ಮೌಲಿ ಅವರಿಗೆ ತಾನು ಏರ್ಫೀಲ್ಡ್ಗೆ ಹೋಗಬೇಕು ಅಂತ ಹೇಳ್ತಾಳೆ. ತನ್ನ ಬ್ಯಾಗ್ ಗಾಳಿಯಲ್ಲಿ ಎಲ್ಲಿಯೋ ಬಿದ್ದೋಗಿದೆ ಅಂದಾಗ ಅವರಿಬ್ಬರು ಬ್ಯಾಗ್ ಹುಡುಕೋಕೆ ಹೋಗ್ತಾರೆ. ಮೌಲಿ ಗಾಡಿಯಲ್ಲೇ ಕೂತು ತನ್ನ ಫೋನ್ ಚಾರ್ಜ್ ಮಾಡ್ತಾಳೆ. ಅಷ್ಟರಲ್ಲಿ ಅವಳ ಕಣ್ಣು ಅಲ್ಲಿದ್ದ ಒಂದು ಫೋಟೋ ಮೇಲೆ ಬೀಳುತ್ತೆ. ಅದರಲ್ಲಿ ಒಬ್ಬ ತಂದೆ ಮತ್ತು ಮಗ ಇರ್ತಾರೆ. ಆ ಫೋಟೋದಲ್ಲಿದ್ದ ಹುಡುಗ ಹಾಕಿಕೊಂಡಿದ್ದ ಕ್ಯಾಪ್ ಮತ್ತು ಈಗ ಟ್ರಕ್ ಓಡಿಸ್ತಿರೋ ವ್ಯಕ್ತಿ ಹಾಕಿರೋ ಕ್ಯಾಪ್ ಒಂದೇ ಆಗಿರುತ್ತೆ. ಅನುಮಾನ ಬಂದು ಹುಡುಕಿದಾಗ ಗಾಡಿಯ ಸೀಟ್ ಕೆಳಗೆ ಕೈದಿಗಳ ಬಟ್ಟೆ, ಪ್ರಿಸನ್ ಯೂನಿಫಾರ್ಮ್ ಸಿಗುತ್ತೆ. ಅವರಿಬ್ಬರು ಜೈಲಿನಿಂದ ಓಡಿ ಬಂದಿರೋ ಕ್ರಿಮಿನಲ್ಗಳು ಅಂತ ಮೌಲಿಗೆ ಕನ್ಫರ್ಮ್ ಆಗುತ್ತೆ. ಸ್ವಲ್ಪ ಹೊತ್ತಿನ ಮೇಲೆ ಟೆಡ್ ಮತ್ತು ಜೇಸನ್ ಬ್ಯಾಗ್ ತಗೊಂಡು ವಾಪಸ್ ಬರ್ತಾರೆ. ಅವರು ಏರ್ಫೀಲ್ಡ್ ಎಲ್ಲಿದೆ ಅಂತ ದಬಾಯಿಸಿ ಕೇಳ್ತಾರೆ. ಮೌಲಿ ದಾರಿ ಹೇಳೋಕೆ ಒಪ್ಪಲ್ಲ. ನಾನು ಒಬ್ಬಳೇ ಹೋಗ್ತೀನಿ ಅಂತ ಗಾಡಿಯಿಂದ ಇಳಿಯೋಕೆ ನೋಡ್ತಾಳೆ. ಆಗ ಅವರಿಬ್ಬರು ತಮ್ಮ ಅಸಲಿ ರೂಪ ತೋರಿಸ್ತಾರೆ. ಜೇಸನ್ ಮೌಲಿ ಮುಖಕ್ಕೆ ಬಟ್ಟೆ ಕಟ್ಟಿದ್ರೆ ಟೆಡ್ ಅವಳನ್ನ ಹೊರಗೆ ಎಳೆದು ಚಾಕು ತೋರಿಸಿ ಬೆದರಿಸ್ತಾನೆ. ನೀನು ಏರ್ಫೀಲ್ಡ್ ದಾರಿ ತೋರಿಸಲಿಲ್ಲ ಅಂದ್ರೆ ನಿನ್ನನ್ನು ಕೂಡ ಸಾಯಿಸಿ ಬಿಡ್ತೀವಿ ಅಂತ ಭಯಪಡಿಸ್ತಾನೆ. ಅವನು ಆ ಗಾಡಿ ಮಾಲೀಕ ಮತ್ತೆ ಅವನ ಮಗನ್ನ ಕೊಂದ ಹಾಗೆ ಇವಳನ್ನು ಕೊಂದು ಹಾಕ್ತಾನೆ ಅನ್ನೋ ಭಯಕ್ಕೆ ಮೌಲಿ ಹತ್ರ ಬೇರೆ ದಾರಿನೇ ಇರಲ್ಲ. ಅದಕ್ಕೆ ಅವಳು ಏರ್ಫೀಲ್ಡ್ ಎಲ್ಲಿದೆ ಅಂತ ದಾರಿ ಹೇಳ್ಬಿಟ್ಟಾಳೆ. ಆದ್ರೆ ಆ ಕ್ರಿಮಿನಲ್ ಗಿರಾಕಿಗಳಿಗೆ ಅಷ್ಟಕ್ಕೆ ಸಮಾಧಾನ ಆಗಲ್ಲ. ಅವಳನ್ನ ಗಾಡಿ ಹಿಂದಕ್ಕೆ ಎಳ್ಕೊಂಡು ಹೋಗಿ ಇನ್ನೂ ಕೆಟ್ಟದಾಗಿ ಕಾಟ ಕೊಡೋಕೆ ನೋಡ್ತಾರೆ. ಇಂಥ ದಿಕ್ಕಿಲ್ಲದ ಟೈಮಲ್ಲಿ ಅವಳು ಅನ್ಕೊಳ್ಳದ ಮನುಷ್ಯ ಒಬ್ಬ ಸಹಾಯಕ್ಕೆ ಬರ್ತಾನೆ. ಅವನ್ಯಾರಪ್ಪ ಅಂದ್ರೆ ಅದೇ ಜಾಂಬಿ. ಮೊದಲಿಂದ ಮರುಭೂಮಿಯಲ್ಲಿ ಇವಳನ್ನೇ ಬೆನ್ನಟ್ಟಿಕೊಂಡು ಬರ್ತಿದ್ದವನು ಮರಳಿನ ಒಳಗಡೆಯಿಂದ ಎದ್ದು ಬಂದು ಗಾಡಿ ಹತ್ರ ಬರ್ತಾನೆ. ಜಸನ್ ಅನ್ನೋನು ಟೆಡ್ ಮೌಲಿ ಮೇಲೆ ಹಲ್ಲೆ ಮಾಡೋದನ್ನ ನೋಡ್ತಾ ಇರ್ತಾನೆ. ಅಷ್ಟ್ರಲ್ಲೇ ಜಾಂಬಿ ಬರೋದನ್ನ ನೋಡ್ಬಿಡ್ತಾನೆ. ಆದ್ರೆ ಇವನಿಗೆ ಹುಷಾರ್ ಅಂತ ಹೇಳೋ ಅಷ್ಟ್ರಲ್ಲೇ ಆ ಜಾಂಬಿ ಟೆಡ್ ಕುತ್ತಿಗೆಗೆ ಬಾಯಿ ಹಾಕಿ ಕಚ್ಚಿಬಿಡುತ್ತೆ. ಅವನನ್ನ ನೆಲಕ್ಕೆ ಹಾಕಿ ಮುಖವನ್ನೆಲ್ಲ ಪರಚೋಕೆ ಶುರು ಮಾಡುತ್ತೆ. ಈ ಭಯಾನಕ ದೃಶ್ಯ ನೋಡಿ ಮೌಲಿಗೆ ಶಾಕ್ ಆಗುತ್ತೆ. ಆದ್ರೂ ಹೇಗೋ ಧೈರ್ಯ ಮಾಡಿ ಎದ್ದು ನಿಂತ್ಕೋತಾಳೆ. ಅಷ್ಟ್ರಲ್ಲೇ ಜಸನ್ ಗಾಡಿ ತಗೊಂಡು ಅಲ್ಲಿಂದ ಕಾಲು ಕೀಳ್ತಾನೆ. ಇದನ್ನ ನೋಡಿದ ಮೌಲಿಗೆ ಹಳೆ ನೆನಪುಗಳೆಲ್ಲ ಕಣ್ಣ ಮುಂದೆ ಬರ್ತಾವೆ. ಒಂದ್ ನಿಮಿಷ ಅವಳಿಗೆ ತನ್ನ ಮಗನ ಪಕ್ಕ ನಿಂತಿರೋ ಹಾಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ನಿಲ್ಲೋಕೆ ಟೈಮ್ ಇರಲ್ಲ. ಯಾಕಂದ್ರೆ ಜಾಂಬಿ ಅವನನ್ನ ತಿಂದ ಮೇಲೆ ಇವಳನ್ನ ಬಿಡಲ್ಲ ಅಂತ ಅವಳಿಗೆ ಗೊತ್ತು. ಅದೃಷ್ಟವಶಾತ್ ಆ ಕಿರಾತಕ ಓಡಿ ಹೋಗುವಾಗ ಅವನ ಹತ್ರ ಇರೋ ಒಂದು ಪೆಟ್ಟಿಗೆ ಕೆಳಗೆ ಬಿದ್ದಿರುತ್ತೆ. ಅದ್ರಲ್ಲಿ ಕುಡಿಯೋ ನೀರು ಮತ್ತೆ ಒಂದು ಲೈಫ್ ರಾಫ್ಟ್ ಗಾಳಿ ತುಂಬೋ ದೋಣಿ ಇರುತ್ತೆ. ಮೌಲಿ ಬೇಗ ಬೇಗ ಅದಕ್ಕೆ ಗಾಳಿ ತುಂಬಿಸಿ ನೀರಿನ ಬಾಟಲಿ ಇಟ್ಕೊಂಡು ರೋಡ್ ಕಡೆಗೆ ನಡೀತಾಳೆ. ಸ್ವಲ್ಪ ಹೊತ್ತಲ್ಲೇ ಆ ಜಾಂಬಿ ಮತ್ತೆ ಇವಳ ಹಿಂದೆ ಬಂದೇ ಬಿಡುತ್ತೆ. ದಾರಿಯಲ್ಲಿ ಮೌಲಿಗೆ ಕೆಲವು ಹಳೆ ಟೈರ್ ಸಿಗ್ತಾವೆ. ಆಗ ಅವಳಿಗೊಂದು ಐಡಿಯಾ ಬರುತ್ತೆ. ಆ ಜಾಂಬಿ ಕುತ್ತಿಗೆಗೆ ಟೈರ್ ಹಾಕಿ ಅದನ್ನ ತನ್ನ ರಾಫ್ಟ್ಗೆ ಕಟ್ಟಾಳೆ. ಅಂದ್ರೆ ಅವಳು ನಡೀತಾ ಇದ್ರೆ ಜಾಂಬಿ ಅವಳ ಸಾಮಾನು ಹೇಳ್ಕೊಂಡು ಬರಬೇಕು ಅಂತ. ಈ ಪ್ಲಾನ್ ವರ್ಕ್ ಆಗುತ್ತೆ. ಅವರಿಬ್ಬರು ಮರುಭೂಮಿ ಮಧ್ಯೆ ನಡೀತಾ ಹೋಗ್ತಾರೆ. ಈ ದಾರಿಯಲ್ಲಿ ಮೌಲಿ ತನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಹೇಳ್ಕೊತಾಳೆ. ತನಗೆ ಒಬ್ಬ ಮಗ ಇದ್ದ, ಅವನ ಹೆಸರು ಚೇಸ್ ಅಂತ ಹೇಳ್ತಾಳೆ. ಆದ್ರೆ ತಾನು ಸರಿಯಾದ ತಾಯಿಯಾಗೋಕೆ ಆಗಲ್ಲ ಅಂತ ಮಗನ್ನ ತನ್ನ ಅಕ್ಕ ಎಲ್ಲಿ ಹತ್ರ ಬಿಟ್ಟು ಬಂದಿದ್ದನ್ನ ನೆನೆಸಿಕೊತಾಳೆ. ಮಾತಾಡ್ತಾ ಒಂದು ದೊಡ್ಡ ಕಲ್ಲು ಬಂಡೆ ಹತ್ರ ಬರ್ತಾರೆ. ಮೌಲಿ ಆ ಜಾಂಬಿನ ಅಲ್ಲಿಗೆ ಕಟ್ಟಿ ಹಾಕಿ ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ಅವಳು ಹೋಗೋಕೆ ನೋಡಿದ್ರೆ ಆ ಜಾಂಬಿ ಪೂರ್ತಿ ಶಕ್ತಿ ಹಾಕಿ ಇವಳ ಹತ್ರ ಬರೋಕೆ ಒದ್ದಾಡುತ್ತೆ. ಇದನ್ನ ನೋಡಿ ಮೌಲಿಗೆ ಮನಸ್ಸಿಗೆ ಕಷ್ಟ ಆಗುತ್ತೆ. ಪಶ್ಚಾತ್ತಾಪ ಪಟ್ಟುಕೊಂಡು ಆ ಜಾಂಬಿ ಹತ್ರ ಹೋಗಿ, ನೀನು ಬುದ್ಧಿವಂತನಾಗಿ ಇದ್ರೆ ನಿನ್ನ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಳೆ. ಟೈರ್ ಬಿಚ್ಚಿ ಅವನನ್ನ ಫ್ರೀ ಮಾಡ್ತಾಳೆ. ಜಾಂಬಿ ಅವಳ ಮೇಲೆ ಬೀಳೋಕೆ ಬರ್ತಾನೆ. ಆದ್ರೆ ಮೌಲಿ ಗದರಿಸಿ ಸುಮ್ಮನೆ ಇರು ಅಂದ ತಕ್ಷಣ ಅವನು ಮಾತು ಕೇಳ್ತಾನೆ. ಇದು ಅವಳಿಗೆ ತುಂಬಾನೇ ಆಶ್ಚರ್ಯ ತರುತ್ತೆ.
ಈಗ ಸಾಂಬಿ ಅವಳ ಕಂಟ್ರೋಲ್ನಲ್ಲಿ ಇರ್ತಾನೆ. ಆಮೇಲೆ ಅವಳು ಒಂದು ಎತ್ತರದ ಜಾಗದಲ್ಲಿ ಬೆಂಕಿ ಹಾಕಿ ಕೂತ್ಕೋತಾಳೆ. ಅವಳು ಮತ್ತೆ ಅವಳ ಮಗ ಡಬ್ಬಕ್ಕೆ ದಾರ ಕಟ್ಟಿ ಚೈನೀಸ್ ವಿಸ್ಪರ್ಸ್ ಆಟ ಆಡ್ತಿದ್ದ ಕಥೆ ಹೇಳ್ತಾಳೆ. ಮಗನ ನೆನಪಿಗಾಗಿ ಆ ಒಂದು ಡಬ್ಬನ ಇವತ್ತಿಗೂ ಇಟ್ಕೊಂಡಿರೋದನ್ನ ಹೇಳ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಇಬ್ಬರು ರೋಡ್ ಹತ್ರ ತಲುಪ್ತಾರೆ. ಅದೇ ಟೈಮಲ್ಲಿ ಮಿಲಿಟರಿ ಗಾಡಿಗಳು ಅಲ್ಲಿಂದ ಹೋಗ್ತಾ ಇರ್ತಾವೆ. ಸೈನಿಕರು ಸಾಂಬಿನ ಕೊಂದು ಹಾಕ್ತಾರೆ ಅನ್ನೋ ಭಯಕ್ಕೆ ಮೌಲಿ ಅವನನ್ನ ಮರೆ ಮಾಡ್ತಾಳೆ. ಯಾರೂ ನೋಡಿಲ್ಲ ಅನ್ಕೊಳ್ಳುವಾಗ ಒಂದು ಮಿಲಿಟರಿ ಗಾಡಿ ಅಡ್ಡ ನಿಲ್ಲುತ್ತೆ. ಮೌಲಿ ಸಾಂಬಿಗೆ ಸುಮ್ಮನೆ ಇರೋಕೆ ಹೇಳಿ ಸೈನಿಕರ ಹತ್ರ ಹೋಗಿ, ನಾನು ಏರ್ಫೀಲ್ಡ್ನಲ್ಲಿರೋ ನನ್ನ ಗಂಡನ ಹತ್ರ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಸೈನಿಕರಿಗೆ ಡೌಟ್ ಬಂದ್ರು ಬಿಡ್ತಾರೆ. ಆದ್ರೆ ಸಾಂಬಿ ಮಾತು ಕೇಳದೆ ಸೈನಿಕರ ಮುಂದೆ ಬಂದು ಬಿಡ್ತಾನೆ. ಸೈನಿಕರು ಗನ್ ತೆಗಿತಾರೆ. ಮೌಲಿ ಅಡ್ಡ ನಿಂತು ಶೂಟ್ ಮಾಡ್ಬೇಡಿ ಅಂತ ಬೇಡ್ಕೋತಾಳೆ. ಸೈನಿಕರು ಆ ಸಾಂಬಿನೇ ಇವಳ ಗಂಡ ಅಂತ ಅನ್ಕೋತಾರೆ. ಮೌಲಿ ದಾರಿ ಬಿಡಿ ಅಂತ ಕೇಳುವಾಗ ಒಬ್ಬ ಸೈನಿಕ ಸಾಂಬಿ ಕಾಲಿಗೆ ಶೂಟ್ ಮಾಡ್ತಾನೆ. ಇದನ್ನ ನೋಡಿ ಮೌಲಿಗೆ ತುಂಬಾನೇ ಕೋಪ ಮತ್ತೆ ಬೇಜಾರಾಗುತ್ತೆ. ಅವಳು ಅವನಿಗೆ ಸಹಾಯ ಮಾಡೋಕೆ ಹೋಗುವಾಗ ಗೊತ್ತಿಲ್ಲದೆ ಆ ಸಾಂಬಿ ಮೌಲಿ ಬೆರಳನ್ನ ಕಚ್ಚಿಬಿಡುತ್ತೆ. ಮೌಲಿಗೆ ತಕ್ಷಣ ಅರ್ಥ ಆಗುತ್ತೆ, ಇದರ ಅರ್ಥ ತಾನು ಕೂಡ ಬೇಗ ಸಾಂಬಿ ಆಗಿಬಿಡ್ತೀನಿ ಅಂತ. ಅವಳು ಓಡಿ ಹೋಗಿ ಬ್ಯಾಗ್ ಬಿಚ್ಚಿ ಗಾಯದ ಮೇಲೆ ಔಷಧಿ ಹಾಕಿ ಕ್ಲೀನ್ ಮಾಡೋಕೆ ನೋಡ್ತಾಳೆ. ಆದ್ರೆ ಇನ್ಫೆಕ್ಷನ್ ಬೆರಳಿನಿಂದ ಕೈಗೆ ಹರಡ್ತಾ ಇರೋದು ಅವಳಿಗೆ ಗೊತ್ತಾಗುತ್ತೆ. ಬೇರೆ ದಾರಿ ಇಲ್ಲದೆ ಮೌಲಿ ತನ್ನ ಕೈಯನ್ನ ನೆಲದ ಮೇಲೆ ಇಟ್ಟು ಅಲ್ಲೇ ಇದ್ದ ಒಂದು ಕಲ್ಲಿನಿಂದ ಆ ಬೆರಳನ್ನ ಜೋರಾಗಿ ಜಜ್ಜುತ್ತಾಳೆ. ಎಲ್ಲಿಯವರೆಗೆ ಅಂದ್ರೆ ಆ ಬೆರಳು ಕೈಯಿಂದ ಬೇರೆ ಆಗೋವರೆಗೂ. ಅಪ್ಪ ಅಮ್ಮ ಅನ್ನೋ ಅಷ್ಟು ನೋವಾದ್ರೂ ಅವಳು ಧೈರ್ಯ ಮಾಡಿ ತನ್ನನ್ನ ತಾನು ಸಾಂಬಿ ಆಗೋದ್ರಿಂದ ಉಳಿಸಿಕೊತಾಳೆ. ಆಮೇಲೆ ಬ್ಯಾಗಿಂದ ಟೇಪ್ ತೆಗೆದು ಕೈಗೆ ಪಟ್ಟಿ ಕಟ್ಕೋತಾಳೆ. ಇದಾದ ಮೇಲೆ ಅವಳು ವಾಪಸ್ ರೋಡ್ ಕಡೆಗೆ ಬರ್ತಾಳೆ. ತನ್ನನ್ನ ಕಚ್ಚಿದ ಸಾಂಬಿ ಮೇಲೆ ಅವಳಿಗೆ ಸಿಟ್ಟಿದ್ರು ಅವನು ಗಾಯಗೊಂಡು ಬಿದ್ದಿರೋದನ್ನ ನೋಡಿ ಮೌಲಿಗೆ ಪಶ್ಚಾತ್ತಾಪ ಆಗುತ್ತೆ. ಸೈನಿಕರು ಕಾಲಿಗೆ ಶೂಟ್ ಮಾಡಿರೋದ್ರಿಂದ ಅವನಿಗೆ ನಡೆಯೋಕೆ ಆಗ್ತಾ ಇರಲ್ಲ. ಮೌಲಿ ಅವನನ್ನ ಒಂದು ದೋಣಿ ಡಿಂಗಿ ಮೇಲೆ ಮಲಗಿಸಿ ರೋಡ್ ಮೇಲೆ ಏಳ್ಕೊಂಡು ಮುಂದೆ ಹೋಗ್ತಾಳೆ. ಸ್ವಲ್ಪ ಹೊತ್ತಾದ ಮೇಲೆ ದೂರದಲ್ಲಿ ಏರ್ಫೀಲ್ಡ್ ಕಾಣಿಸುತ್ತೆ. ಆದ್ರೆ ಅಷ್ಟರಲ್ಲೇ ಅವಳ ಸಾಂಬಿ ಫ್ರೆಂಡ್ ಪೂರ್ತಿ ಸುಸ್ತಾಗಿ ಬಿಟ್ಟಿರ್ತಾನೆ. ಮೌಲಿ ಅವನಿಗೆ ಎದ್ದೇಳು ಅಂತ ಹೇಳ್ತಾಳೆ. ಆದ್ರೆ ಆ ಸಾಂಬಿ ತನ್ನ ಕೋಟ್ ಜೇಬಿನ ಕಡೆ ಸನ್ನೆ ಮಾಡ್ತಾನೆ. ಮೌಲಿ ಚೆಕ್ ಮಾಡಿದಾಗ ಒಂದು ವ್ಯಾಲೆಟ್ ಸಿಗುತ್ತೆ. ಅವನು ಮನುಷ್ಯ ಆಗಿದ್ದಾಗ ಅವನ ಹೆಸರು ಡೆರಿಲ್ ಅಂತ ಗೊತ್ತಾಗುತ್ತೆ. ಅದ್ರಲ್ಲಿ ಒಂದು ಫೋಟೋ ಇರುತ್ತೆ. ಡೆರಿಲ್ ಒಬ್ಬ ಹುಡುಗಿ ಜೊತೆ ಇರ್ತಾನೆ. ಮೌಲಿಗೆ ಈಗ ಅರ್ಥ ಆಗುತ್ತೆ, ಡೆರಿಲ್ ಕೂಡ ತನ್ನ ಹಾಗೆ ಈ ಕೆಟ್ಟ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಕೊಂಡವನು ಅಂತ. ಅವಳು ಅವನಿಗೆ ಈ ನೋವಿನಿಂದ ಮುಕ್ತಿ ಕೊಡೋಕೆ ನಿರ್ಧಾರ ಮಾಡ್ತಾಳೆ. ಒಂದು ದೊಡ್ಡ ಕಲ್ಲು ತಗೊಂಡು ಅವನ ಹತ್ತಿರ ಹೋಗಿ ಈ ಕಷ್ಟದ ದಾರಿಯಲ್ಲಿ ತನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾಳೆ. ಆಮೇಲೆ ಕಲ್ಲಿನಿಂದ ಹೊಡೆದು ಆ ಸಾಂಬಿ ಗೆಳೆಯನ ಕಷ್ಟವನ್ನ ಶಾಶ್ವತವಾಗಿ ಮುಗಿಸಿಬಿಡ್ತಾಳೆ. ಅಲ್ಲಿಂದ ಮೌಲಿ ಒಬ್ಬಳೇ ಏರ್ಫೀಲ್ಡ್ ತಲುಪ್ತಾಳೆ. ಅಲ್ಲಿ ಎಲ್ಲ ಕಡೆ ಸುಮ್ಮಗಿದೆ, ಡಿಸರ್ಟೆಡ್. ಆದ್ರೆ ಮಧ್ಯದಲ್ಲಿ ಒಂದು ಕೆಂಪು ಕಲರ್ ಕ್ಯಾಡಿಲ್ಯಾಕ್ ಕಾರ್ ನಿಂತಿರೋದು ಕಾಣಿಸುತ್ತೆ. ಅವಳು ಹತ್ತಿರ ಹೋದ ತಕ್ಷಣ ಗುಂಡು ಹಾರೋ ಶಬ್ದ ಕೇಳಿಸುತ್ತೆ. ಮೌಲಿ ಗಾಡಿ ಹಿಂದೆ ಅಡಗಿಕೋತಾಳೆ. ಅದು ಬೇರೆ ಯಾರೂ ಅಲ್ಲ, ಜಿಮ್ಮಿ ಅನ್ನೋನು ಶೂಟ್ ಮಾಡ್ತಾ ಇರ್ತಾನೆ. ಮೌಲಿ ಮನುಷ್ಯ ಅಂತ ಗೊತ್ತಾದ ಮೇಲೆ ಜಿಮ್ಮಿ ಫೈರಿಂಗ್ ನಿಲ್ಲಿಸ್ತಾನೆ. ಮೌಲಿ ತನ್ನ ಬಾಯ್ ಫ್ರೆಂಡ್ ಸತ್ತ ವಿಷಯ ಹೇಳ್ತಾಳೆ. ಜಿಮ್ಮಿ ಕೂಡ ತನಗೆ ದಾರಿಯಲ್ಲಿ ಸಾಂಬಿಗಳು ಸಿಕ್ಕಿದ್ರು ಅಂತ ಹೇಳ್ತಾನೆ. ಅವನ ಒಬ್ಬ ಫ್ರೆಂಡ್ಗೆ ಸಾಂಬಿ ಕಚ್ಚಿತ್ತು, ಆದ್ರೆ ಅವನು ಆ ವಿಷಯ ಮುಚ್ಚಿಟ್ಟಿದ್ದ. ಹಾಗಾಗಿ ಅವನು ಸಾಂಬಿಯಾಗಿ ಮಿಕ್ಕಿದವರನ್ನೆಲ್ಲ ಕಚ್ಚಿಬಿಟ್ಟ. ಜಿಮ್ಮಿ ಹೇಗೋ ಬಚಾವಾಗಿ ಆ ಇನ್ಫೆಕ್ಟ್ ಆಗಿರೋ ಎಲ್ಲರನ್ನೂ ಒಂದು ವೇರ್ ಹೌಸ್ನಲ್ಲಿ ಲಾಕ್ ಮಾಡಿಟ್ಟಿರ್ತಾನೆ. ಜಿಮ್ಮಿ ಜೊತೆ ಅವನ ಮೆಕ್ಯಾನಿಕ್ ಫ್ರೆಂಡ್ ರಾಬಿ ಕೂಡ ಇರ್ತಾನೆ. ಅವನು ಅಲ್ಲಿಂದ ಎಸ್ಕೇಪ್ ಆಗೋಕೆ ಪ್ಲೇನ್ ರೆಡಿ ಮಾಡ್ತಾ ಇರ್ತಾನೆ. ಕೊನೆಗೂ ಪ್ಲೇನ್ ರೆಡಿ ಆಗುತ್ತೆ. ಮೂವರು ಮೆಕ್ಸಿಕೋಗೆ ಹೊರಡೋಕೆ ರೆಡಿ ಆಗ್ತಾರೆ. ಆದ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಮೌಲಿ ನಿಂತು ಬಿಟ್ಟಾಳೆ. ಅವಳಿಗೆ ತನ್ನ ಮಗ ಮತ್ತೆ ಅಕ್ಕನ ಚಿಂತೆ ಶುರುವಾಗುತ್ತೆ. ಅವಳು ಅಲ್ಲಿರೋ ಸ್ಟೇಷನ್ ಇಂದ ಅಕ್ಕನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಪ್ರತಿ ಸಲ ವಾಯ್ಸ್ ಮೇಲ್ ಹೋಗ್ತಾ ಇರುತ್ತೆ. ಮೌಲಿಗೆ ಭಯ ಆಗುತ್ತೆ. ತುಂಬಾ ಸಲ ಟ್ರೈ ಮಾಡಿದ ಮೇಲೆ ಕೊನೆಗೆ ಆ ಕಡೆಯಿಂದ ಅವಳ ಮಗನ ವಾಯ್ಸ್ ಕೇಳಿಸುತ್ತೆ. ಆ ಹುಡುಗ ಹೇಳ್ತಾನೆ, ತನ್ನ ಅಕ್ಕ ಮತ್ತೆ ಇನ್ನೊಬ್ಬರು ಕಾಣಿಸ್ತಾ ಇಲ್ಲ, ನಾನು ರೂಮ್ ಒಳಗೆ ಅಡಗಿಕೊಂಡಿದ್ದೀನಿ ಅಂತ. ಮೌಲಿ ತನ್ನ ಮಗನಿಗೆ ಪ್ರಾಮಿಸ್ ಮಾಡ್ತಾಳೆ, ನಾನು ನಿನ್ನನ್ನ ಕರ್ಕೊಂಡು ಹೋಗೋಕೆ ಬಂದೇ ಬರ್ತೀನಿ, ಅಲ್ಲಿವರೆಗೂ ಎಲ್ಲೂ ಹೊರಗೆ ಬರಬೇಡ ಅಂತ. ಈಗ ಮೌಲಿಗೆ ಹೊಸ ಹುರುಪು ಬರುತ್ತೆ. ಅವಳು ಕಾರ್ ಹತ್ರ ಹೋಗ್ತಾಳೆ. ಆದ್ರೆ ಕಾರ್ ಕೀ ಇರಲ್ಲ. ಅವಳಿಗೆ ಜಿಮ್ಮಿ ಲಾಕ್ ಮಾಡಿರೋ ಸಾಂಬಿಗಳ ನೆನಪು ಬರುತ್ತೆ. ಅವಳು ಒಂದು ರೆಂಚ್ ತಗೊಂಡು ಆ ವೇರ್ ಹೌಸ್ ಬೀಗ ಮುರಿದು ಒಳಗೆ ಹೋಗ್ತಾಳೆ. ಅಲ್ಲಿ ಒಬ್ಬ ಸಾಂಬಿ ಬಿದ್ದಿರ್ತಾನೆ. ಆದ್ರೆ ಅವನ ಹತ್ರ ಕೀ ಇರಲ್ಲ. ಅಷ್ಟ್ರಲ್ಲೇ ಗಡ್ಡ ಇರೋ ಇನ್ನೊಬ್ಬ ಸಾಂಬಿ ಅಟ್ಯಾಕ್ ಮಾಡ್ತಾನೆ. ಮೌಲಿ ರೆಂಚಿಂದ ಅವನ ತಲೆಗೆ ಹೊಡೆದು ಸಾಯಿಸ್ತಾಳೆ. ಆದ್ರೂ ಕೀ ಸಿಗಲ್ಲ. ಹುಡುಕ್ತಾ ಅವಳು ಬಾಯ್ಲರ್ ರೂಮ್ ಒಳಗೆ ಹೋಗ್ತಾಳೆ.
ಅಲ್ಲಿ ಒಬ್ಬ ಸಾಂಬಿ ಮಲಗಿರ್ತಾನೆ. ಅವನು ತಿರುಗಿದ ತಕ್ಷಣ ಮೌಲಿ ಹೆದರಿ ಕೆಳಗೆ ಬೀಳ್ತಾಳೆ. ಕೈಯಲ್ಲಿದ್ದ ರೆಂಚ್ ಕೂಡ ದೂರ ಹೋಗಿಬಿಡುತ್ತೆ. ಸಾಂಬಿ ಅವಳ ಮೇಲೆ ಬೀಳೋಕೆ ಬಂದಾಗ ಮೌಲಿಗೆ ಪಕ್ಕದಲ್ಲಿ ಒಂದು ಡ್ರಿಲ್ಲಿಂಗ್ ಮಿಷನ್ ಕಾಣಿಸುತ್ತೆ. ಹೇಗೋ ಅದನ್ನ ಹಿಡಿದು ಆ ಸಾಂಬಿ ತಲೆ ಒಳಗೆ ಬಿಟ್ಟು ಅವನನ್ನ ಮುಗಿಸ್ತಾಳೆ. ಪ್ರಾಣ ಸಂಕಟದಿಂದ ಹೇಗೋ ಬಚಾವಾಗುವವಳಿಗೆ ಆ ಸಾಂಬಿ ಜೇಬಿನಲ್ಲಿ ಕಾರ್ ಕೀ ಸಿಗುತ್ತೆ. ಮೌಲಿ ತಕ್ಷಣ ಗಾಡಿ ತಗೊಂಡು ತನ್ನ ಮಗನ್ನ ಉಳಿಸೋಕೆ ಹೊರಡ್ತಾಳೆ. ದಾರಿಯಲ್ಲಿ ಅವಳಿಗೆ ತನ್ನ ಸಾಂಬಿ ಗೆಳೆಯನ ನೆನಪು ಬರುತ್ತೆ. ಅವನು ಅರಿವಿಲ್ಲದೆ ಈ ಜರ್ನಿಯಲ್ಲಿ ಅವಳಿಗೆ ಎಷ್ಟು ಸಹಾಯ ಮಾಡಿದ್ದ ಅಂತ. ಸುಮಾರು ಗಂಟೆಗಳ ನಂತರ ಅವಳು ಲಾಸ್ ವೇಗಾಸ್ ತಲುಪಿ ತನ್ನ ಅಕ್ಕ ಇರೋ ಏರಿಯಾಗೆ ಬರ್ತಾಳೆ. ಅವಳು ಅಲ್ಲಿ ವಾಸವಿದ್ದಳು. ಆದರೆ ಮನೆ ಈಗ ಪೂರ್ತಿ ಖಾಲಿ ಹೊಡೆಯುತ್ತಿತ್ತು. ಕೈಯಲ್ಲಿ ಒಂದು ಪಾವಡ ಹಾರೆ ಹಿಡಿದುಕೊಂಡು ಅವಳು ಮನೆ ಒಳಗೆ ಹೋಗುತ್ತಾಳೆ. ಕಿಚನ್ನಲ್ಲಿ ನೋಡಿದರೆ ಅಕ್ಕಪಕ್ಕದ ಮನೆಯ ಎಲಿಯ ಗಂಡನ ಹೆಣ ಬಿದ್ದಿರುತ್ತದೆ. ಸ್ವಲ್ಪ ಮುಂದೆ ಹೋದರೆ ಗಾಜಿನ ಬಾಗಿಲಿನ ಮೇಲೆ ರಕ್ತದಲ್ಲಿ ಬರೆದ ಒಂದು ಮೆಸೇಜ್ ಕಾಣಿಸುತ್ತದೆ. ಅದರಲ್ಲಿ ಎಲಿಗೆ ಜಾಂಬಿ ಕಚ್ಚಿದೆ, ಅದಕ್ಕೆ ಅವಳು ಎಲ್ಲವನ್ನೂ ಮುಗಿಸಲು ನಿರ್ಧರಿಸಿದ್ದಾಳೆ ಎಂದು ಬರೆಯಲಾಗಿರುತ್ತದೆ. ಇನ್ನೊಂದು ಕಡೆ ಎಲಿಯ ದೇಹ ಬೆಂಕಿಯಲ್ಲಿ ಸುಟ್ಟು ಹೋಗಿರುತ್ತದೆ. ಅವಳು ಜಾಂಬಿಯಾಗಿ ತನ್ನ ಮಗ ಚೇಸ್ಗೆ ತೊಂದರೆ ಕೊಡಬಾರದು ಎಂಬ ಕಾರಣಕ್ಕೆ ಹೀಗೆ ಮಾಡಿರುತ್ತಾಳೆ. ಇದನ್ನು ಕಂಡು ಮೌಲಿ ಮನಸ್ಸು ಒಡೆದು ಹೋಗುತ್ತದೆ. ಚೇಸ್ಗಾಗಿ ಮನೆಯಲ್ಲೆಲ್ಲ ಹುಡುಕುತ್ತಾಳೆ, ಆದರೆ ರೂಮ್ನಲ್ಲಿ ಅವನು ಇರುವುದಿಲ್ಲ. ಅವಳು ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಅಷ್ಟರಲ್ಲಿ ಅವಳಿಗೆ ಚೇಸ್ ಚಿಕ್ಕ ವಯಸ್ಸಿನಿಂದ ಜೋಪಾನವಾಗಿ ಇಟ್ಟುಕೊಂಡಿದ್ದ ಚೀನಿ ವಿಸ್ಪರ್ಸ್ ಕ್ಯಾನ್ ಕಾಣಿಸುತ್ತದೆ. ಹಠಾತ್ ಯಾರೋ ನಡೆದು ಬರುವ ಶಬ್ದ ಕೇಳಿಸುತ್ತದೆ. ಮೌಲಿ ಪಾವಡ ಹಿಡಿದು ಭಯದಿಂದಲೇ ಹೊರಬರುತ್ತಾಳೆ. ಆದರೆ ಎದುರಿಗೆ ಇರುವುದು ಜಾಂಬಿ ಅಲ್ಲ, ಬದಲಿಗೆ ಚೇಸ್ ಆಟವಾಡುವ ಟೆಂಟ್. ಅದರ ಒಳಗಡೆ ಮಗ ಅಡಗಿ ಕುಳಿತಿರುತ್ತಾನೆ. ಮೌಲಿ ನಿಟ್ಟುಸಿರು ಬಿಟ್ಟು ಮಗನನ್ನು ತಬ್ಬಿಕೊಳ್ಳುತ್ತಾಳೆ. ಇನ್ನೊಮ್ಮೆ ನಿನ್ನನ್ನು ಒಬ್ಬನೇ ಬಿಟ್ಟು ಹೋಗಲ್ಲ ಎಂದು ಮಾತು ಕೊಡುತ್ತಾಳೆ. ಇಬ್ಬರೂ ಹೇಗಾದರೂ ಮಾಡಿ ಊರು ಬಿಟ್ಟು ಓಡಿ ಹೋಗಲು ರೆಡಿಯಾಗುತ್ತಾರೆ. ಆದರೆ ಮೆಟ್ಟಿಲು ಇಳಿಯುವಷ್ಟರಲ್ಲಿ ಜಾಂಬಿಗಳ ಗುಂಪು ಬಾಗಿಲು ಒಡೆಯಲು ನುಗ್ಗುತ್ತದೆ. ಮೌಲಿ ಮಗನನ್ನು ಹಿಂದೆ ಇರಲು ಹೇಳಿ ತಾನು ಮುಂದೆ ನಿಲ್ಲುತ್ತಾಳೆ. ಜಾಂಬಿಗಳು ಒಳಗೆ ನುಗ್ಗುತ್ತಿದ್ದಂತೆ ಮೌಲಿ ಪಾವಡದಿಂದ ಅವರ ಮೇಲೆ ದಾಳಿ ಮಾಡುತ್ತಾಳೆ. ಮೌಲಿ ಮತ್ತು ಚೇಸ್ ಆ ಜಾಂಬಿಗಳ ಕಾಟದಿಂದ ಬಚಾವಾದರ ಇಲ್ವಾ ಅನ್ನೋದು ಒಂದು ಸಸ್ಪೆನ್ಸ್ ಆಗಿಯೇ ಉಳಿಯುತ್ತದೆ. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗುತ್ತದೆ. ಸೊ ನಿಮಗೀ ಸಿನಿಮಾ ಹೇಗನ್ನಿಸಿತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.